ನಮ್ಮ ಗ್ರಾಮದ ಯುವ ಕಲಾವಿದರು ಅಭಿನಯಿಸುವಂತ ನಾಟಕ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಈ ಸುಂದರ ಸಾಮಾಜಿಕ ನಾಟಕವನ್ನ ಈ ಕ್ಷಣದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಲಾ ಬಳಗದ ಕಲಾವಿದರಿಂದ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕಲಾವಿದರು ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವಯೋಗಿ ಪುಟ್ಟರಾಜ ಗವಾಯಿ ಸೃಜನಶೀಲ ಶರಣು ಜನತೆ ಶರಣು ಜನತೆ ಉತ್ತರದಾಯಿ ಶಿವಯೋಗಿ ಪುಟ್ಟರಾಜ ಗವಾಯಿ ಸೃಜನಶೀಲ ಶರಣು ಜನತೆ ಉತ್ತರದಾಯಿ ಕಲಾವಿದರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಈ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಪರಮ ಪೂಜ್ಯರನ್ನು ಹಾಗೂ ಗಣ್ಯಮಾನ್ಯರನ್ನು ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮೂರಿನ ಹಿರಿಯರಾದಂತಹ ಶ್ರೀಯುತ MP ಬ್ರಾದರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಪ್ರೇಕ್ಷಕರಲ್ಲಿ ವಿನಂತಿ, ಯಾಕಂದ್ರೆ ಇನ್ನು ಕೆಲವೇ ನಾವು ಕ್ಷಣಗಳಲ್ಲಿ ಉದ್ಘಾಟನೆ ಹಾಗೂ ಎಲ್ಲ ಮಾಲಾರ್ಪಣೆಯನ್ನು ಮಾಡಿ ಮುಗಿಸ್ತೇವೆ. ದಯಮಾಡಿ ಪ್ರೇಕ್ಷಕರು ಶಾಂತತೆಯನ್ನು ಕಾಪಾಡಬೇಕು. ಅದರಂತೆ ಈ ನಾಟಕದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಲ್ಲಿನಾಥ್ ದೇವರು ದಿಗಂಬರೇಶ್ವರ ಹಿರೇಮಠ ಇವರಿಗೆ ನಮ್ಮ ಗ್ರಾಮದ ವತಿಯಿಂದ ಶ್ರೀಶೈಲ ಓಡಗಲ್ ಹಾಗೂ ಶ್ರೀಕಾಂತ್ ಗಣಿ ಅವರಿಂದ ಸ್ವಾಗತವನ್ನು ಕೋರಿಕೊಂಡು ಅವರಿಗೆ ಮಾಲಾರ್ಪಣೆಯನ್ನ ಹಾಗೂ ಸನ್ಮಾನವನ್ನ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇನೆ. ಸನ್ಮಾನವನ್ನ ಗೈದಿರ್ತಕ್ಕಂಥ ಗ್ರಾಮದ ಯುವಕರಿಗೆ
ಇದಾದ ನಂತರ ಇನ್ನೋರ್ವ ಸ್ವಾಮೀಜಿ ಆಗಿರ್ತಕ್ಕಂಥ ದುಂಡೈ ಸ್ವಾಮಿಗಳು ಅವರ ಚಿರಂಜೀವಿ ಆಗಿರ್ತಕ್ಕಂಥ ದಯಾನಂದ ಹಿರೇಮಠ ಇವರಿಗೆ ಗ್ರಾಮದ ವತಿಯಿಂದ ನಾನು ಸ್ವಾಗತವನ್ನು ಕೋರಿಕೊಂಡು ಅವರಿಗೆ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತಾನೆ. ಹಾಗೂ ಧನ್ಯವಾದಗಳು ಇವ್ರಿಗಾದ್ರೂ ಕೂಡ ಈ ವೇದಿಕೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಲ್ಲು ಅಣ್ಣ ಸೊನ್ನದ ಇವ್ರಿಗೆ ಕೂಡ ನಾನು ಸ್ವಾಗತವನ್ನು ಕೋರಿಕೊಂಡು ಇವ್ರಿಗೆ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಂಜುನಾಥ್ ಬಿರಾದಾರ್ ಹಾಗೂ ನಮ್ಮ ಗ್ರಾಮದ ಯುವಕರು ಸನ್ಮಾನವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧನ್ಯವಾದಗಳು ಇವರಿಗಾದರೂ ಕೂಡ. ಇದಾದ ನಂತರ ಈ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ತಾನಾಜಿಯನ್ನ ನಾಗರಾಳಿ ಇವರಿಗೆ ಗೌಡಪ್ಪ ಬಿರಾದಾರ್ ಹಾಗೂ ಶ್ರೀಕಾಂತ್ ಗಣಿ ಇವರು ಮಾಲಾರ್ಪಣೆಯನ್ನ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಜೀವ ತಂತಿ ಧನ್ಯವಾದಗಳು. ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೋಮಣ್ಣ ಬಿರಾದಾರ್ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೂ ಕೂಡ ಸತೀಶ್ ಕುಳ್ಳೋಳಿ ಹಾಗೂ ಪರಶುರಾಮ್ ಬಗಲಿ ಇವರಿಗೆ ಸ್ವಾಗತವನ್ನು ಕೋರಿಕೊಂಡು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧನ್ಯವಾದಗಳು ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ಸಗರೇಪಣ್ಣ ಮುರ್ನಾಳ್ ಇವರಿಗೆ ಗ್ರಾಮದ ಯುವಕರು ಸ್ವಾಗತವನ್ನು ಕೋರಿಕೊಂಡು ಅವರಿಗೆ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಈರಪ್ಪ ಬಿರಾದಾರ್ ಇವರು ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಬೇಕಂತ ಹೇಳಿ ನಾನು ವಿನಿಸ್ಕೊಳ್ತೇನೆ. ಶಿವಾನಂದ ಅಂಗಡಿ ತಾಲೂಕ್ ಪಂಚಾಯತಿ ಸದಸ್ಯರು ಇವರಿಗೆ ಕೂಡ ಗ್ರಾಮದ ಯುವಕರು ಸ್ವಾಗತವನ್ನು ಕೋರಿಕೊಂಡು ಅವರಿಗೆ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡಬೇಕಂತೇಳಿ ನಾವು ವಿನಿಸ್ಕೊಳ್ತೇನೆ. ಬಿರಾದಾರ್ ಇವರು ನೆರವೇರಿಸಿಕೊಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಧನ್ಯವಾದಗಳು ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥ ಮಾನ್ಯರಿಗೆ. ಇದಾದ ನಂತರ ಮುತ್ತು ಸಾವ್ಕಾರ್ ಹಳ್ಳೂರು ಸಾಕಿನ ಹನುಮಾಪುರ ಇವರಿಗೆ ಕೂಡ ಗ್ರಾಮದ ವತಿಯಿಂದ ನಾವು ಸ್ವಾಗತವನ್ನು ಕೋರಿಕೊಂಡು ಯುವಕರು ಲಕ್ಷ್ಮಣ್ಣ ಬಿರಾದಾರ್ ಇವರು ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧನ್ಯವಾದಗಳು ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವರಿಗೆ. ಇನ್ನ ಹನುಮಂತಗೌಡರು ಕುಬಕಡ್ಡಿ ಸಾಕಿ ನಾಗದೇನಿ PKPS
ಅಧ್ಯಕ್ಷರು ಸಾಕಿನ ಮಟ್ಯಾಳ ಇವರಿಗೆ ನಿಂಗಪ್ಪ ಮಲ್ಲಿಕಾರ್ಜುನ್ ನಿಂಗಪ್ಪ ಬಿರಾದಾರ್ ಹಾಗೂ ಮಲ್ಲಿಕಾರ್ಜುನ್ ದಾನಪ್ಪ ಬಿರಾದಾರ್ ಇವರು ಸನ್ಮಾನವನ್ನ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಹನುಮಂತಗೌಡರು ಕುಕ್ಕಟ್ಟಿ ಇವರಿಗೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆಳೆವೆ, ಮರವಾದರೆ ನಾನು. ಧನ್ಯವಾದಗಳು ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ಶಶಿಕಾಂತ್ ಬಿರಾದಾರ್ ಅಧ್ಯಕ್ಷರು ಗ್ರಾಮ ಘಟಕ ಚಿಕ್ಕ ಸಂಘಿ ಇವರಿಗೆ ಮಲ್ಲಿಕಾರ್ಜುನ್ ಬಿರಾದಾರ್ ಇವರಿಂದ ಸ್ವಾಗತವನ್ನ ಕೋರಿಕೊಂಡು ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ಬಡಿವೆ, ಮುದು ಮುದು ಕಂದ ಕನ್ನಡದ ಕಂದ ಕವಳಿಗೆ ಎಂದು ಪ್ರೀತಿಯ ಕಂದ, ಮುದು ಮುದು ಕಂದ ಕನ್ನಡದ ಕಂದ ಕವಳಿಗೆ ಎಂದು ಪ್ರೀತಿಯ ಕಂದ. ಧನ್ಯವಾದಗಳು. ಇದಾದ ನಂತರ ಗ್ಯಾರಂಟಿ ಯೋಜನೆಯ ಒಂದು ಇದು ಆಗಿರ್ತಕ್ಕಂಥ ಗಣಾಚಾರ್ಯ ಅಣ್ಣ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ನಾವು ಸ್ವಾಗತವನ್ನ ಕೋರಿಕೊಂಡು ಅವರಿಗೆ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿ ಕೊಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಹೂವಾದರೆ ನಾನು ಮೂಕಾಂಬೆಯ ಪಾದದಿ ಇರುವೆ, ಹುಲ್ಲಾದರೆ ನಾನು ಆ ಗಂಗೆಯ ದಡದಲ್ಲಿ ಇರುವೆ, ಮಳೆಯಾದರೆ ನಾನು ಮಲೆನಾಡನ ಮೈಯನ್ನು ತಡೆವೆ, ಮಳೆಯಾದರೆ ನಾನು. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ. ಈಗ ಆನಂತರ ಬಸನಗೌಡರು ಯಮನಪ್ಪಗೌಡರು ಪಾಟೀಲ್ ಸಾಕಿನ ಮಟ್ಯಾಳ ಇವರಿಗೆ ಕೂಡ ಈರಣ್ಣ ಹಾಗೂ ಗೌಡಪ್ಪ ಬಿರಾದಾರ್ ಇವರಿಂದ ಮಾಲಾರ್ಪಣೆ. ಪದವಾದರೆ ನಾನು ಅಂಬನ ಗುಣದಲ್ಲಿ ಬೆಳೆವೆ, ಮಳೆಯಾದರೆ ನಾನು ಹೋಗಿನ ದನಿಯಾಗಿರುವೆ. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ರವಿ ಶಾಯಗೊಂಡ ಪಾಟೀಲ್ ರಾಜರ ಗೃಹ ಕೇಂದ್ರ ಮಟ್ಯಾಳ ಇವರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನ ಕೋರಿಕೊಂಡು ಅವರಿಗೆ ಈರಣ್ಣ ಮನಗೂಳಿ ಇವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಕೇಳಿಸದು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದು ಹೊನ್ನ ಚರಿದೆಯಲ್ಲಿ. ಧನ್ಯವಾದಗಳು. ಇದಾದ ನಂತರ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ HS ಅರ್ಸುನ್ಗಿ ಹೆಸ್ಕಾಂ ಅಧಿಕಾರಿಗಳು ಸಾಕಿನ ಕುರುಬರ್ದಿನಿ ಇವರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನ ಕೋರಿಕೊಂಡು ಮಂಜು ಅರ್ಕೇರಿ ಹಾಗೂ ರಾಜು ಗುಳ್ಗೊಂಡ ಇವರು ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀವು. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ಸಂಗು ಮಾಳೇದ ಕಾಂಗ್ರೆಸ್ ಯುವ ಧುರೀಣರು ಸಾಕಿನ ಬಳುತಿ ಇವರಿಗೆ ನಮ್ಮ ಗ್ರಾಮದ ವತಿಯಿಂದ ಅಶೋಕ್ ಬಿರಾದಾರ್ ಇವರಿಂದ ಸ್ವಾಗತವನ್ನ ಮಾಡಿಕೊಂಡು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಕೇಳಿಸದು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಧನ್ಯವಾದಗಳು ಇವರಿಗೆ. ಇದಾದ ನಂತರ ಬಸು ಚೌಧರಿ ಜೇಸಿ ಮಾಲಕರು ಇವರಿಗೆ ಮಲ್ಲಿಕಾರ್ಜುನ್ ಬಿರಾದಾರ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವರಿಗೆ. ಇದಾದ ನಂತರ ಗ್ರಾಮದ ಹಿರಿಯರು ದರಿಯಪ್ಪ ಗುಳ್ಗೊಂಡಿ ಇವರಿಗೆ ಮೊಹಮ್ಮದ್ ಮುಲ್ಲಾ ಇವರು ಸ್ವಾಗತವನ್ನ ಕೋರಿಕೊಂಡು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧೂರಮೆಯ ಆಧಾರ, ಏಕಲಯ ಸಿಂಗಾರ, ಬಂಗಾರ ತೇರೆ, ಮೂಡಲವೇ ಸಿಂಧು, ದಿನ ದಿನದಿಂದ ಹೊಸ
ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ತಮ್ಮನ್ನ ಗುಳಗೊಂಡ ಈರುಳ್ಳಿ ವ್ಯಾಪಾರಸ್ಥರು ಇವರಿಗೆ ಕೂಡ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರಿಕೊಂಡು ಸಾಹೇಬಗೌಡ ಬಗ್ಲಿ ಇವರು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಇಂದಿಗೂ ಜೀವಂತ ಶಿಲೆಯೊಳಗ ಸಂಗೀತ ಸ್ವರ ಸ್ವರದ ಏರಿ ತುಂಗೆಯಲ್ಲಿ ಶ್ರೀಮಂತ. ಧನ್ಯವಾದಗಳು. ಇದಾದ ನಂತರ ಅಯ್ಯಪ್ಪ ಬಿರಾದಾರ್ ಇವರಿಗೆ ಸಂಗಪ್ಪ ಗುಳ್ಗೊಂಡ ಇವರು ಸ್ವಾಗತವನ್ನ ಕೋರಿಕೊಂಡು ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಇಂದಿಗೂ ಜೀವಂತ ಶಿಲೆಯೊಳಗ ಸಂಗೀತ ಸ್ವರ ಸ್ವರದ ಏರಿ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡುತ್ತೇ. ಧನ್ಯವಾದಗಳು. ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ಭೀಮರಾಯಗೌಡ ಬಗಲಿ ಇವರಿಗೆ ಗೌಡಪ್ಪ ಪುಂಡ್ಲಿಕ್ ಬಿರಾದಾರ್ ಇವರು ಸ್ವಾಗತವನ್ನ ಕೋರಿಕೊಂಡು ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಧನ್ಯವಾದಗಳು. ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ಇಮಾಮ್ ಡೋಂಗ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ಹನುಮಂತ ಹೇಳಿ ಹಾಗೂ ಸಿದ್ದು ಪೂಜಾರಿ ಈರುಳ್ಳಿ ಅಪ್ಪಸ್ತರು ಇವರು ಇಬ್ಬರು ಕೂಡ ಮಾಡ್ತಾರತ್ತವ್ರು. ಅದಕ್ಕೆ ಅವ್ರು ಹೇಳಿದ ಮಟ್ಟಿಗೆ ನಾ ಹೇಳೀನಿ, ಅವ್ರಿಬ್ರು ಕೂಡ ಸನ್ಮಾನ ಮಾಡಬೇಕು. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ಕನ್ನಡ ಕಂಪಿನಲ್ಲಿ ಹಾಡುವೆ ನಾನೀಗ, ಹಾಡುವೆ ನಾನೀಗ. ಜೀವನ ಪಾವನ ಗಾಯನವು ದೇವರ ವರದಿಂದ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ಧನ್ಯವಾದಗಳು. ಮಾಲಾರ್ಪಣೆ ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ಮೈಬೂ ನಬಿ ಅವರ ಸಾಕಿನ ಹನುಮಾಪುರಿ ಇವರಿಗೆ ಗೌಡಪ್ಪ ಬಿರಾದಾರ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಧನ್ಯವಾದಗಳು. ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ಇದೇ ಗ್ರಾಮದ ಯುವಕರಾಗಿರ್ತಕ್ಕಂಥ ಮೈಬೂಬ್ ಬಾಗನಗರ ಇವರಿಗೆ ಅಶೋಕ್ ಬಿರಾದಾರ್ ಇವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಒಲವಿನ ಶ್ರುತಿರಲು ಮನ ಬಯಸಿದ ಸತಿರಲು ಸತಿರಲು ಶ್ರುತಿರಲು ಸ್ವರ್ಗದ ಮೇಲಕ್ಕೆ ಮುಕ್ತಿಯ ಮೇಲಕ್ಕೆ ಬತ್ತಿಗೆ ಹೂವಿನ ಮೇಲಕ್ಕೆ ಪ್ರೀತಿಯ ಸೇತಕ್ಕೆ ಬತ್ತಿಗೆ ಸುಂದರ ಸಂಸಾರದೆ. ಧನ್ಯವಾದಗಳು. ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ ಇನ್ನ ಮಾದೇವಪ್ಪ ಚಲವಾದಿ ಅವರಿಗೆ ಮಂಜುನಾಥ್ ಅರ್ಕೇರಿ, ಶರಣು ಅರ್ಕೇರಿ ಯಾಕ ಅಪೇಕ್ಷೆ ಬಿಟ್ಟು ನಮ್ಮ ಯುವಕರು ಕೇಳಕತ್ತಾರು. ಶರಣು ಅರ್ಕೇರಿ ಅವರು ಬಂದು ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಹಾಡು ಕಾಪಾಡು ದೇವರಿಗಳು ಕನ್ನಡವೇ ನಮ್ಮಮ್ಮ. ಧನ್ಯವಾದಗಳು. ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ ಇದಾದ ನಂತರ ಮಂಜು ಬಿರಾದಾರ್ ಬೇಕರಿ ಅಂಗಡಿ ಇವರಿಗೆ ಕೂಡ ಮಂಜು ಅರ್ಕೇರಿ ಹಾಗೂ ಶ್ರೀಕಾಂತ್ ಗಣಿ ಇವರು ಮಾಲಾರ್ಪಣೆಯನ್ನ ಹಾಗೂ ಸನ್ಮಾನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ.
ಸಿದ್ದು ಪೂಜಾರಿ ಬೀರ್ಲಿಂಗೇಶ್ವರ ಟ್ರಾನ್ಸ್ಪೋರ್ಟ್ ಮಟ್ಯಾಳ ಇವರಿಗೆ ನಮ್ಮ ಗ್ರಾಮದ ಯುವಕರಿಂದ ಈರಣ್ಣ ಹಾಗೂ ಅವ್ರ ದೋಸ್ತರು ಇಬ್ರು ಕೂಡ ಮಾಡ್ತಾರೆ ತಡ್ರಿ. ಇಬ್ರು ಕೂಡ ಒಟ್ಟು ಕೂಡ ಇರ್ತಾರೆ ಅವ್ರ ದಿವಸ. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ. ಇದಾನಂದ್ರ ಸಂಗು ಅಣ್ಣಪ್ಪ ಬಿರಾದಾರ್ ಇವರಿಗೆ ಯುಟ್ಟಲ್ ಓಳ್ಗಲ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡ್ಬೇಕಂತ ಹೇಳಿ ನಾ ಕೇಳ್ಕೊಳ್ತೇನೆ. ಸಂಗಪ್ಪ ಬಿರಾದಾರ್ ಇವರಿಗೆ ಸನ್ಮಾನವನ್ನ ಗೈದಿರ್ತಕ್ಕಂಥವ್ರಿಗೆ ಈಗ ಗ್ರಾಮ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಳ್ಳೋಳಿ ಇವರಿಗೆ ನಮ್ಮ ಗ್ರಾಮದ ಯುವಕರಿಂದ ಲಕ್ಷ್ಮಣ ಬಿರಾದಾರ್ ಇವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಹೆಣ್ಣಿನ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಧನ್ಯವಾದಗಳು ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ಮಲ್ಲಿಕಾರ್ಜುನ್ ದಾನಪ್ಪ ಬಿರಾದಾರ್ ಇವರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕಂತೇಳಿ ನಮ್ಮಲ್ಲಿ ವಿನಿಸ್ಕೊಂಡು ಮುತ್ತು ಗುಳ್ಗೊಂಡಿವರು ಸನ್ಮಾನ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿಕೊಂಡವರು. ಇವರೆಲ್ಲವಲ್ಲ ಕೆಟ್ಟವರು, ಶಿವನಾಮ ನೆನೆಸಿಕೊಂಡವರು. ಧನ್ಯವಾದಗಳು ಮಾಲಾರ್ಪಣೆಯನ್ನು ಗೈದಿರ್ತಕ್ಕಂಥವ್ರಿಗೆ. ಇದಾದ ನಂತರ ಈ ಕಾರ್ಯಕ್ರಮದ ಒಂದು ಸಸಿಗೆ ನೀರು ಉಣಿಸುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಶೈಲ ಓಡ್ಗಲ್ಲ ಇವರಿಗೆ ಕೂಡ ಪರಶುರಾಮ್ ಬಗ್ಲಿ ಇವರು ಸನ್ಮಾನವನ್ನ ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಮಾಲಾರ್ಪಣೆಯನ್ನ ಗೈದಿರ್ತಕ್ಕಂಥವ್ರಿಗೆ ಈ ನಾಟಕದ ಒಂದು ಮಾಲಕರಾಗಿ ಸೇವೆಯನ್ನ ಮಾಡಿರ್ತಕ್ಕಂಥ ಶ್ರೀಕಾಂತ್ ಗಣಿ ಇವರಿಗೆ ಕೂಡ ಗೌಡಪ್ಪ ಬಿರಾದಾರ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಇದಾದ ನಂತರ ಸಂಗು ಪೂಜಾರಿ ಪೆಟ್ರೋಲಿಯಂ ಪಂಪಿನ ಮಾಲಕರು ಇವರಿಗೆ ನಮ್ಮ ಯುವಕರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡಲಾಗುವುದು. ಅವರು ವೇದಿಕೆ ಮೇಲೆ ಬರಬೇಕು. ಅನುಪಸ್ಥಿತಿಯಲ್ಲಿ ಬರ್ಲಿಕ್ಕಾಗಲಿಲ್ಲ. ಇನ್ನು ಮುಂದಿನ ಕಾರ್ಯಕ್ರಮ ಈರಣ್ಣ ಸಿ ಬಿರಾದಾರ್ ಇವರಿಗೆ ನಮ್ಮ ಗ್ರಾಮದ ಯುವಕರು
ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಲೋ, ಇಲ್ಲಿ ತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪ ಬಿರಾದರವರಿಗೆ ಶ್ರೀಶೈಲ ಓಡಗರಿಂದ ಮಾಲಾರ್ಪಣೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಲೋ, ಈ ಜಾತ್ರೆಗೆ ಮುಖಂಡರಾಗಿ 8 ದಿವಸದಿಂದ ಓಡಾಡಿರ್ತಕ್ಕಂಥ ಗೌಡಪ್ಪ ಬಿರಾದರವರಿಗೆ ಮಲ್ಲಿಕಾರ್ಜುನ್ ಬಿರಾದರವರಿಂದ ಮಾಲಾರ್ಪಣೆ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದ ಮನೆಯ ಮನಗಳ ಇಂದು ಆರಾಧಿಸರಾಜರು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗಲು. ಧನ್ಯವಾದಗಳು ಮಾಲಾರ್ಪಣೆಯನ್ನು ಕೈಗೊಳ್ಳತಕ್ಕಂಥವರಿಗೆ. ಇದಾದ ನಂತರ ಈ ಕಾರ್ಯಕ್ರಮದ ಒಂದು ನಿರೂಪಣೆಯನ್ನ ನಮ್ಮ ಗ್ರಾಮಕ್ಕೆ ಸದಾಕಾಲ ಬಂದು ತಮ್ಮ ಸೇವೆಯನ್ನ ಸಲ್ಲಿರ್ತಕ್ಕಂಥ ಏಕನಾಥ್ ಹಿರೇಮಠ ಗುರುಗಳಿಗೆ ಶ್ರೀಶೈಲ ಓಡಗಲ್ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಈಗ ಟೈಮ್ ಭಾಳ ಆಗಿರೋದ್ರಿಂದ ಇನ್ನ ಕೊನೆಯ ಸನ್ಮಾನ ಹನುಮಂತ ತೇಲಿ ಇವರಿಗೆ ಶ್ರೀಕಾಂತ್ ಗಣಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ತಮ್ಮನ್ನ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ರೈ ಸಂಘದ ಒಂದು ಸದಸ್ಯರಾಗಿರ್ತಕ್ಕಂಥ ಸಂಗಪ್ಪ ಗುಳ್ಗೊಂಡ ಇವರಿಗೆ ಕೂಡ ಸತೀಶ್ ಕುಳ್ಳೋಳಿ ಅವರು ಸನ್ಮಾನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಸಂಗಪ್ಪ ಗುಳ್ಗೊಂಡೆ ಅವರಿಗೆ ಸ್ವಾಗತವನ್ನು ಕೋರಿಕೊಂಡು ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಈಗಾಗಲೇ ಮಾಡಿದಾಗಿದೆ. ಇನ್ನು ಇದೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಕಲ್ಲು ಸೊನ್ನದವರಿಗೆ ಅವ್ರದ್ದು ವೈಯಕ್ತಿಕ ಸನ್ಮಾನ ಹತ್ತಿದ ನಮ್ಮ ನಾಟಕದ ವತಿಯಿಂದ ಈಗ ಆಗೈತಿ. ಅವ್ರು ವೈಯಕ್ತಿಕ ಇಟ್ಕೊಂಡಾರಂತ ಅವರು ಹನುಮಂತ ತೇಲಿ ಅವರು ಹಾಗೂ ಈರಣ್ಣ ಬಿರಾದಾರಿ ಅವರು. ಜನನಕು ಹಾಡು ಮರಣಕು ಹಾಡು ಚರಮ ಸತಿಯ ಜಯ
ಮುಂದಿನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸೋದು ಮತ್ತು ಇನ್ನ ಉಳಿದ ಕಾರ್ಯಕ್ರಮನ ನಮ್ಮ ಹಿರೇಮಠ ಗುರುಗಳು ನಡೆಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಿಸ್ಕೊಳ್ತೇನೆ. ಇವತ್ತಿನ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತ ಹಾಗೂ ಸನ್ಮಾನವನ್ನು ನಡೆಸಿಕೊಟ್ಟಂತ ನಮ್ಮ ಬಿರಾದರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಕಲಾವಿದರನ್ನು ಹಾಗೂ ಕಲಾಭಿಮಾನಿಗಳನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ನಾಟಕದ ಉದ್ಘಾಟನೆ ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ದಯಮಾಡಿ ಯಾರು ಬೇಸರ ಮಾಡ್ಕೋಬೇಡ್ರಿ. ನಮ್ಮ ಗ್ರಾಮಕ್ಕೆ ಒಂದು ಕಲಾವಿದರಿಗೆ ಆಗಮಿಸಿರ್ತಕ್ಕಂಥ ಗಿರೀಶ್ ಬಾವಿ, ಮಲ್ಲಿಕಾರ್ಜುನ್ ಡಿಜಿಟಲ್ ಸ್ಟುಡಿಯೋ, ಸಾಕಿನ್ ಬೀಳ್ಗಿ ಇವ್ರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ನಾವು ಸನ್ಮಾನವನ್ನು ನೆರವೇರಿಸ್ತೇವೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು, ದಯಮಾಡಿ ಬೇಗನೆ ಬರಬೇಕು. ಅದರಂತೆ ಧನ್ಯವಾದಗಳು ಮಾಲಾರ್ಪಣೆಯನ್ನು ಕೈಗೊಂಡಿರ್ತಕ್ಕಂಥವ್ರಿಗೆ. ಅವರು ಶಶಿ ಆಳ್ಗೂರ್ ಅವರು ಕಲಾವಿದರು. ಅವ್ರದ್ದು ಭಾಳ ಶ್ರಮ ಐತಿ. ಇಲ್ಲಿ ಅವರಿಗೆ ಕೂಡ ನಾವು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಇಸ್ಕೊಳ್ತೇನೆ. ಸಂತೋಷ್ ಬಸವರಾಜ್ ಫೋಟೋ ಸ್ಟುಡಿಯೋ, ಸಾಕಿನ ಹನುಮಾಪುರ ಇವ್ರಿಗೆ ಕೂಡ ಗ್ರಾಮದ ವತಿಯಿಂದ ಸನ್ಮಾನವನ್ನು ಮಾಡಬೇಕಂತ ಇದು ಕೊನೆಯ ಸನ್ಮಾನ. ಇದುವರೆಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಿರ್ತಕ್ಕಂಥ ಇನ್ನ ಹಿರೇಮಠ ಗುರುಗಳು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ಇಸ್ಕೊಳ್ತೀವಿ. ನೋಡ್ರಿ, ಈಗ ಇಲ್ಲಿ ಏನು ಅದಿರಲ್ಲ ಮಗಲೆಲ್ಲ ಮುಗಿತೀವಿ ಕೆಲಸ. ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಭಾಳ ಚಲೋ ಆಗ್ಬಿಡ್ತದೆ ನೋಡ್ರಿ. ದಯವಿಟ್ಟು ಯಾಕಂತಂದ್ರೆ ಇದು ಏನು ನಾವೆಲ್ಲ ಮಾಡ್ತೀವಲ್ಲ ಸುಮ್ಮ ಸಣ್ಣ ಹುಡುಗರು ಮಾಡಿದಾಗ ಆಗೈತೆ. ಅದಕ್ಕೆ ದಯವಿಟ್ಟು ಯಾರು ನೀವು ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ಸರಿ ರೀ, ಅದಕ್ಕೆ ಎಲ್ಲರೂ ಸರಿದು ಬಿಡ್ರಿ. ಮುಗಿತಲ್ಲ ಕೆಲಸ ಈಗ, ಮತ್ತೆ ಯಾಕೆ ನೀವು ಅಷ್ಟು ಗಂಧ ಮಾಡ್ತೀರಿ? ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ನಾವು. ಈಗ ನೋಡ್ರಿ, ಮುಂದಿನ ಕಾರ್ಯಕ್ರಮ ನಾಟಕದ ಉದ್ಘಾಟನೆ. ಇದು ನಮ್ಮ ತಾನಾಜನ್ನ ನಾಗರಾಳ ಹಾಗೂ ಪರಮ ಪೂಜ್ಯರು ಉದ್ಘಾಟನೆ ಮಾಡಿದ್ರು. ಇದನ್ನು ಉದ್ಘಾಟನೆ ಮಾಡಿದ್ರು. ಅದಕ್ಕೆ ದಯವಿಟ್ಟು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ, ಅದನ್ನು ಕೂಡ ನಮ್ಮ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ಸೇರಿ ಆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೋಬೇಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಅಡಲು ನಿನ್ನದೇ, ಗದಿರದೆ ಬದುಕು. ದೀಪವು ನಿನ್ನದೇ, ಗಾಳಿಯು
ಪೂಜೆ ಜ್ಯೋತಿ ಬೆಳೆಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸರ್ವರಿಗೂ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ, ಅದನ್ನು ಕೂಡ ನಮ್ಮ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ಸಂತೋಷ್ ಗಣಾಚಾರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಸಂಗು ಮಾವೇದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಇದನ್ನು ಕೂಡ ಸಂತೋಷ್ ಗಣಾಚಾರ್ಯ ಅವರು ಹಾಗೂ ಹನುಮಂತಗೌಡರು ಕುಕ್ಕಟ್ಟಿ ಅವರು, ಸಗರಪ್ಪ ಮುರ್ನಾಳ್ ಅವರು, ಕಲ್ಲು ಸೊನ್ನದವರು, ಮಂಜುನಾಥ್ ಬಿರಾದವರು ಎಲ್ಲ ಸೇರಿ ಪಾರಿವಾಳ ಹರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಶ್ರೀಕಾಂತ್ ಗಣಿಯವರು ಹಾಗೂ ಸಂಗು ಮಾವೇದವರು, ಶಂಕರಪ್ಪಣ್ಣ ಗೂಗ್ಯಾಳವರು ಹಾಗೂ ಎಲ್ಲ ಈ ವೇದಿಕೆ ಮೇಲಿನ ಗಣ್ಯಮಾನ್ಯರು ಸೇರಿ ಈ ಬಲೂನ್ ಉದ್ಘಾಟನೆಯನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದು ಇದನ್ನು ಕಡೆ ಕೊಡ್ರಿ. ಈಗ ಸಸಿಗೆ ನೀರುಣಿಸುವ ಕಾರ್ಯಕ್ರಮ, ಇದನ್ನು ಕೂಡ ಶ್ರೀಯುತ ಸೋಮಣ್ಣ ಬಿರಾದರ್ ಅವರು ಹಾಗೂ ಶ್ರೀಕಾಂತ್ ಬಿರಾದರ್ ಅವರು, ಶಿವನಗೌಡ್ ಬಿರಾದರ್ ಅವರು, ಸತೀಶ್ ಕೊಳ್ಳೋಳಿ ಅವರು, ಶ್ರೀಶೈಲ್ ಓಡ್ಗಲ್ ಅವರು, ಶ್ರೀ ನಿಂಗಪ್ಪ ಪೂಜಾರಿ ಅವರು, ಶ್ರೀ ಸಂಗು ಚಲವಾದಿ, ಈ ಎಲ್ಲ ಮಹಿಳೆಯರು ಈ ಸಸಿಗೆ ನೀರುಣಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ಪಾಲ್ಗೊಂಡ ಸರ್ವರಿಗೂ ಅಭಿನಂದನೆಗಳು. ಈಗ ಮಿಂಚಿನ ಸಂಚಲನ, ಇದನ್ನು ಶ್ರೀ ಇಮಾಮ್ ಗೋಂಡಿ ಹಾಗೂ ಮುತ್ತು ಸಾವ್ಕಾರ್ ಅವರು, ಅಶೋಕ್ ನಾಯಕ್, SS ಪಡಸಲಿಗಿ, ರಮೇಶ್ ನಡಗೇರಿ, HS ಅರಸನಿಗಿ, ಬಾಬು R ನರಿ ಅವರು, ಸುಶಾಂತ್ ಗೌಡ್ ಪಾಟೀಲ್, ಮಲ್ಲಿಕಾರ್ಜುನ್ ರಾಜ್ ಬಿರಾದಾರ್, ಈ ಎಲ್ಲರೂ ಸೇರಿ ಮಿಂಚಿನ ಸಂಚಲನದಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪಾಲ್ಗೊಂಡ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶ್ರೀಯುತ ಸಂತೋಷ್ ಗಣಾಚಾರ್ಯ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಂತ ಶ್ರೀ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಎಂಬ ಸುಂದರ ಸಾಮಾಜಿಕ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಮಠ ಕೋಲಾರ ಇವರ ಪಾದಗಳಿಗೆ ಪಡಮಟ್ಟು, ಇನ್ನೋರ್ವ ದುಂಡಯ್ಯ ಬ ಹಿರೇಮಠ ಅವರ ಪಾದಗಳಲ್ಲಿ ಪಡಮಟ್ಟು, ಶಿವಯ್ಯ ಜಿ ಹಿರೇಮಠ ಅವರಲ್ಲೂ ಕೂಡ ಪಾದಗಳಲ್ಲಿ ಪಡಮಟ್ಟು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಸ್ಥಾನವನ್ನ ವಹಿಸಿರ್ತಕ್ಕಂಥ ಕಲ್ಲೋಣ ಸೊನ್ನದವರೇ, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತ ಕಾಯಕ ಪ್ರಿಯ ಶಿವಾನಂದ ಎಸ್ ಪಾಟೀಲ್ ಸಾಹೇಬರ ಅಭಿಮಾನಿ ಬಳಗದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ನನ್ನ ಮಾರ್ಗದರ್ಶಕರಾದಂತ ತಾಣಜನ ನಗರ ಅವರೇ, ಶಿವಾನಂದ ಅಂಗಡಿ ಅವರೇ, ಎಲ್ಲ ಗೌರವಾನ್ವಿತ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಹಿರಿಯರೇ ಹಾಗೂ ಎಲ್ಲ ಮಟ್ಯ ಗ್ರಾಮದ ಸಮಸ್ತ ಗುರಿಯರೇ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಎಲ್ಲ ಗೌರವಾನ್ವಿತ ತಂದೆ ತಾಯಿಗಳಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಒಂದು ಈ ಸುಂದರ ಸಾಮಾಜಿಕನ ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ದೀರಿ. ಶ್ರೀ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ತಾವು ಆಚರಿಸ್ಕೊತ ಬಂದಿದ್ದೀರಿ. ಆ ತಾಯಿ ಹಾಗೂ ಆ ಮಾರುತೇಶ್ವರ ನಿಮ್ಗೆ ಆಯುಷ್ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸಲಿ. ಯಾವ್ದಾದ್ರು ಈ ಕೋಲಾರ ತಾಲೂಕಿನಲ್ಲಿ ಒಂದು ಅಚ್ಚುಕಟ್ಟಾಗಿ ಈ ನಾಟಕದ ವ್ಯವಸ್ಥೆಯನ್ನ ಮಾಡುವಂತ ಗ್ರಾಮ ಯಾವ್ದಾದ್ರು ಇದ್ರ ಅದು ಮಟ್ಯ ಗ್ರಾಮ ಅಂತ ಹೇಳಿ ಇಚ್ಛೆ ಪಡ್ತೇನೆ ಬಂಧುಗಳೇ. ಇಂಥ ಒಳ್ಳೆಯ ನಾಟಕದಲ್ಲಿ ಎಲ್ಲ ಸರ್ವ ಜನಾಂಗವನ್ನ ಕೂಡಿಸಿ ಎಲ್ಲರಿಗೂ ಸನ್ಮಾನ ಮಾಡಿ, ಎಲ್ಲ ರೈತ ಸಂಘದ ಅಧ್ಯಕ್ಷರದಾರ, ಎಲ್ಲ ರೈತ ಸಂಘದ ಒಕ್ಕೂಟಗಳದಾರ, ಎಲ್ಲರನ್ನ ಕೂಡ್ಕೊಂಡು ಮಾಡುವಂತ ಈ ಮಟ್ಯ ಗ್ರಾಮ ಐತಲ್ಲ, ಇದು ಒಂದು ಸುಂದರವಾದ ಗ್ರಾಮ ಆಗಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇಂಥ ಒಂದು ಗ್ರಾಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತುಗಳನ್ನ ಆಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರಿಗೆ, ಎಲ್ಲ ಕಮಿಟಿ ವೃಂದಕ್ಕೂ ನಾನು ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ನಾಟಕದಲ್ಲಿ ಎಲ್ಲಾ ಸನ್ನಿವೇಶಗಳು ಬರ್ತಾವ. ಒಂದು ಕೆಟ್ಟ ಸನ್ನಿವೇಶನೂ ಬರ್ತೈತಿ, ಒಳ್ಳೆ ಸನ್ನಿವೇಶಗಳು ಬರ್ತೈತಿ, ನಗುಮುಖದ ಸನ್ನಿವೇಶಗಳನ್ನು ಬರ್ತಾವ. ಈ ಕೆಟ್ಟ ಸನ್ನಿವೇಶಗಳನ್ನ ಇಲ್ಲೇ ಬಿಟ್ಟು ಒಳ್ಳೆ ಸನ್ನಿವೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಗು ಮುಖದ ಒಂದು ಯಾವತ್ತೂ ನಗು ಮುಖದಿಂದ ಇರ್ರಿ. ಒಳ್ಳೆಯ ಮಳೆ ಬೆಳೆ ಸಮೃದ್ಧಿ ಆಗಿದೆ. ಇನ್ನು ರೇಟ್ ಒಂದು ಸಿಕ್ತಂದ್ರೆ ನಮ್ಮ ರೈತರಿಗೆ ಒಳ್ಳೆಯ ಖುಷಿಯನ್ನ ಕೊಡ್ತತಿ. ಅಂತ ಒಂದು ಒಳ್ಳೆಯ ರೇಟನ್ನ ನಮ್ಮ ಮಾರುತೇಶ್ವರ ಗ್ರಾಮ ದೇವತೆ ನೀಡಲಿ ಅಂತೇಳಿ ನಾನು ಕೇಳ್ಕೊಡ್ತಾ ಇಲ್ಲಿ ನನ್ನ ಎರಡು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಟ್ಯ ಗ್ರಾಮದ ಗುರುಗಳಿಗೆ ನನ್ನ ಅನಂತ ಕೋಟಿಯ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಜಯ ಜಯ ಕರ್ನಾಟಕ. ಸಂತೋಷ್ ಗರಾಚಾರಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲ ಯುವಕರ ಇಚ್ಛೆಯ ಮೇರೆಗೆ ತಾನಾಜನ್ನ ನಾಗರಾಳ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಗ್ರಾಮದ ಆರಾಧ್ಯ ದೇವರಾದಂಥ ಶ್ರೀ ಮಾರುತೇಶ್ವರ ಮತ್ತು ಗ್ರಾಮ ದೇವತೆಯ ಪಾದಕಮಗಳಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಪರಮ ಪೂಜ್ಯ ಕಲ್ಲಿನಾಥ ದೇವರು ದಿಗಂಬರೇಶ್ವರ ಮಠ ಕೋಲಾರ ಇವರ ಪಾದಕಮಗಳಿಗೆ ಹಣೆಮಣಿದು, ಇನ್ನೋರ್ವ ಪೂಜ್ಯರಾದಂಥ ಮಠಶ್ರೀಯವರ ಪಾದಕಮಗಳಿಗೆ ಹಣೆಮಣಿದು, ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಸಹೋದರರಾದಂಥ ಕಲ್ಲು ಸೊನ್ನದವರೇ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಶಿವಾನಂದ ಅಂಗಡಿ ಅವರೇ, ಮುತ್ತು ಸಾವ್ಕಾರ ಕಳ್ಳೂರವರೇ, ಹನುಮಂತಗೌಡ ಕುಪ್ಪಡ್ಡಿ ಅವರೇ, ಸೋಮು ಬಿರಾದರ್ ಅವರೇ, ಸಗರಪ್ಪಣ್ಣ ಮುರ್ನಾಳ್ ಅವರೇ, ಬಸುಗೌಡ ಪಾಟೀಲ್ ಅವರೇ, ಸಂತೋಷ್ ಗಣಾಚಾರ್ಯ ಅವರೇ, ನರ್ಸುರ್ಗಿ ಅವರೇ, ಸಂಗು ಮಾಳ್ಯದವ್ರೆ, ಬಸು ಚೌಧರಿ ಅವ್ರೆ, ದರ್ಯಾಪಣ್ಣ ಗೋಳ್ಗಂಡ್ ಅವ್ರೆ, ಅಯ್ಯಪ್ಪ ಬಿರಾದವ್ರೆ, ಮಲ್ಲಿಕಾರ್ಜುನ್ ಬಿರಾದರ್ ಅವ್ರೆ, ಶ್ರೀಕಾಂತ್ ಗಣಿ ಅವರೇ, ಅವರವರೆನ್ನದೇ ವೇದಿಕೆ ಮೇಲೆ ಆಚೀನರಾದಂಥ ಯಾವತ್ತು ಗಣ್ಯಾತಿ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುವುದರ ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಆಚೀನರಾದಂಥ ಯಾವತ್ತು ನನ್ನ ಮಟ್ಟ ಗ್ರಾಮದ ಗುರು ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಮಟ್ಟ ಗ್ರಾಮ ಈ ಭಾಗದಲ್ಲಿ ತನ್ನದೇ ಆದಂತ ಸಂಸ್ಕಾರ ಮತ್ತು ಸಾಮರಸ್ಯದಿಂದ ಬಾಳುವಂತ ಗ್ರಾಮ ಯಾವ್ದಾದಿದ್ರೆ ಅದು ಮಟ್ಟ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಂಧುಗಳು. ವಿಶೇಷವಾಗಿ ಮಟ್ಟ ಗ್ರಾಮ ಈ ಹನುಮಂತೇವ್ರ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಗ್ರಾಮ ದೇವತೆಯ ಉಡಿ ತುಂಬದ ಕಾರ್ಯಕ್ರಮ ಆಗಿರ್ಬೋದು,
ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನು ಮಾಡುವಂತ ಗ್ರಾಮ ಈ ಭಾಗದಲ್ಲಿ ಯಾವ್ದಾದ್ರು ಇದ್ರೆ ಅದು ಮಟ್ಟ ಗ್ರಾಮ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಬಂಧುಗಳು. ವಿಶೇಷವಾಗಿ ಪೂಜ್ಯರ ಆದಿಯಾಗಿ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಮಟ್ಟ ಗ್ರಾಮದಲ್ಲಿ ಮಟ್ಟ ಗ್ರಾಮದ ಎಲ್ಲ ಗಣ್ಯಮಾನರು ವೇದಿಕೆ ಮೇಲೆ ಇರೋದ್ರಿಂದ ಬರುವಂತಹ ದಿನಮಾನಗಳಲ್ಲಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಆದಿಯಾಗಿ ಒಳ್ಳೆ ಒಂದು ರಂಗ ಮಂದಿರವನ್ನು ನಿರ್ಮಾಣ ಮಾಡಿಕೊಡ್ರಿ. ಅದ್ರ ಜೊತೆಗೆ ನಾವು ಮತ್ತು ಕಲ್ಲುವಣ್ಣರು ಅಪ್ಪರು ಎಲ್ಲಾರು ನಿಮ್ ಕೂಡ ಜೊತೆಯಾಗಿ ಇರ್ತೇವೆ. ಮೊದಲು ಬರುವಂತಹ ದಿನಗಳಲ್ಲಿ ಊರನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಣ, ಆಮೇಲೆ ಮುಂದೆ ನಾವು ರಾಜಕೀಯ ಮಾಡೋಣ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಬರುವಂತ ಈ ನಾಟಕದಲ್ಲಿ ಒಳ್ಳೆ ಸನ್ನಿವೇಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಸನ್ನಿವೇಶಗಳನ್ನು ಇಲ್ಲೇ ಮರೆತು ಬರುವಂತಹ ದಿನಮಾನಗಳಲ್ಲಿ ಆ ಮಾರುತೇಶ್ವರ ಮತ್ತು ಗ್ರಾಮ ದೇವತೆ ಈ ಭಾಗಕ್ಕೆ ಮಳೆ ಬೆಳೆ ಕೊಡುವುದರ ಜೊತೆಗೆ ಸಮೃದ್ಧಿಯನ್ನು ಕೊಡ್ಲಿ. ಈ ನಾಟ್ಯ ಸಂಘಕ್ಕೆ ತಾವೆಲ್ಲರೂ ಕಲಾಭಿಮಾನಿಗಳು ತನುಮನದಿಂದ ಸಹಾಯ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಸಚಿವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರುವುದಾಗುವುದಿಲ್ಲ, ಕ್ಷಮೆಯನ್ನು ಕೋರುವುದರ ಜೊತೆಗೆ ಇಲ್ಲ ತಮ್ಮ ನೀವು ಹೋಗಿ ಆ ಕಾರ್ಯಕ್ರಮಕ್ಕೆ ತನುಮನದ ಒಂದು ಸಹಾಯವನ್ನು ಕೊಡುವುದರ ಜೊತೆಗೆ ಶುಭಾಶಯನ್ನು ಹೇಳುವಂತ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಈಗ ಯಾಕಂತಂದ್ರೆ ನಮಗೆ ಮೊದಲ ಆ ಬೇಡಿಕೆಯನ್ನ ಹೇಳ್ರಿ ಅಂತಿದ್ರು ಅವರು. ನಮ್ಮ ಶಾಸಕರು ಬರ್ಬೇಕಾಗಿತ್ತು, ಅವ್ರಿಗೆ ಹೇಳಂದಿದ್ರು. ಆದ್ರೆ ಅವ್ರ ಪರವಾಗಿ ಹೇಳಿದರು. ಅದ್ರ ಜೊತೆ ಇನ್ನೊಂದು ಹೇಳಿದ್ರು, ಅವರು ಬಸ್ ಸ್ಟ್ಯಾಂಡ್ ಒಂದು ಮಾಡಕ್ ಹೇಳ್ರಿ ಅಂತ ಹೇಳಿ. ಇದಾದ ನಂತರ ಅದಕ್ಕೂ ಒಂದು ಅವ್ರು ಮಾಡ್ತಾರೆ ಅನ್ನುವಂಥದ್ದು. ಈಗ ಬಸ್ ಸ್ಟ್ಯಾಂಡ್ ಒಂದು ಆತಂದ್ರೆ ಯಾಕಂದ್ರೆ ಅಲ್ಲಿ ಹೋದವ್ರಿಗೆ ಕುಂದ್ರಾಕನ್ ಜಾಗ ಇಲ್ಲ ಅಂತೇಳಿ ಬಸ್ ಸ್ಟ್ಯಾಂಡ್ ಒಂದು ಬೇಡ್ಯಾರ ನಮ್ಮ ಮಟ್ಟ ಗ್ರಾಮಸ್ಥರು. ಅದಕ್ಕೆ ಅದನ್ನೊಂದು ನಮ್ಮ ಶಾಸಕರು ಅದನ್ನೊಂದು ಮಾಡಿಕೊಡ್ಬೇಕು ನಮ್ಮ ಸಾಹೇಬರು. ಅದಕ್ಕೆ ಪರಮ ಪೂಜ್ಯರು ಅದನ್ನ ಹೇಳ್ತಾರೆ ಅನ್ನುವಂಥದ್ದು. ಈಗ ಈಗ ನಮ್ಮ ಎಲ್ಲ ಯುವಕರ ಪರವಾಗಿ ಎರಡು ಮಾತು ಹೇಳ್ಬಿಡ್ರಿ. ನಮ್ಮ ಕಲ್ಲು ಅಣ್ಣ ಅವರು ಒಂದ್ ಎರಡು ಮಾತುಗಳು ಬರೀ. ಗ್ರಾಮದ ಆರಾಧ್ಯ ದೇವರ ಪಾದಗಳಿಗೆ ಸಾಷ್ಟಾಂಗವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕಲ್ಲಿನಾಥ ದೇವರ ಪಾದಗಳಿಗೆ ಸಾಷ್ಟಾಂಗವರಿಗೆ, ಇನ್ನೂರು ಮಟ್ಟ ಗ್ರಾಮದ ಶ್ರೀಗಳಾಗಿರ್ತಕ್ಕಂಥ ಶಿವಸ್ವಾಮಿಗಳ ಪಾದಗಳಿಗೆ ಸಾಷ್ಟಾಂಗವರಿಗೆ, ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ತಾನಾಜಿ ನಗರ ಅವರೇ, ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶಿವಾನಂದ ಅಂಗಡಿ ಅವರೇ, ಮುತ್ತು ಸಾಕರ್ ಹಳ್ಳೂರ್ ಅವರೇ, ನಮ್ಮ ನಾಗರಿಕ PKPS ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಗೌಡ್ರೆ, ಅದ್ರ ಜೊತೆಗೆ ಈ ಭಾಗದಲ್ಲಿ ಒಂದು ರೈತರಿಗೆ ನ್ಯಾಯ ಕೊಡಿಸಲು ಬಹಳ ಒಂದು ಪ್ರಾಮಾಣಿಕವಾಗಿ ದಿಟ್ಟವಾಗಿ ಹೋರಾಟ ಮಾಡುವ ಮೂಲಕ ಯಶಸ್ವಿ ಒಂದು ರೈತರ ಒಂದು ಪ್ರತಿಯೊಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಕೋಲಾರ ತಾಲೂಕಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸೋಮು ಬಿರಾದರ್ ಅವರೇ, ಇನ್ನೋರ್ವ ಹನುಮಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕ ಸಗರಪ್ಪಣ್ಣ ಮುರ್ನಾಳ್ ಅವರೇ, ನಮ್ಮ ಶಶಿಕಾಂತ್ ಅವರವರೇ, ಬಸವಗೌಡ ಪಾಟೀಲ್ ಅವರೇ, ನಮ್ಮ ಸಂತೋಷ್ ಗಣಾಚಾರ್ಯ ಅವರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ರವಿ ಅವರು, ನಮ್ಮ ಹನುಮಂತ ದರ್ಶನಿ ಅವರು, ಸಂಗು ಮಾಳ್ಯದವರು, ಬಸವಚೌಧರಿ ವೇದಿಕೆ ಮೇಲೆ ಇರ್ತಕ್ಕಂಥ ಅದ್ರ ಜೊತೆಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ಕ್ರಿಯಾಶೀಲವಾಗಿ ಈ ಜಾತ್ರೆಗಳಲ್ಲಿ ಓಡಾಡಿ ಒಂದು ನಾಟಕಗಳನ್ನು ಮಾಡುವ ಮೂಲಕ ಆಗಲಿ ಮತ್ತು ಒಂದು ಏನಾದರೂ ಒಂದು ಸಂದೇಶನ ಜನರಿಗೆ ಕೊಡ್ಬೇಕಂತಕ್ಕಂಥ ಬಹಳ ಕ್ರಿಯಾಶೀಲ ನಮ್ಮ ಯುವಕರು ಗೌಡು ಬಿರಾದರ್ ಅವರು, ಶ್ರೀಕಾಂತ್ ಗಣಿಯವರು, ನಮ್ಮ ಹನುಮಂತ ಬಿರಾದರ್ ಅವರು, ಮಂಜು ಬಿರಾದರ್ ಅವರು, ಇವರೆಲ್ಲ ಆದಿನ ಒಂದು ಇವಾಗ ನಮ್ಮ MP ಅವರು ಮಲ್ಲಿಕಾರ್ಜುನ ಬಿರಾದರ್ ಅವರು ಎಲ್ಲರನ್ನ ಇವತ್ತನ ನನಗೆ ಕರೆಸಿ ಪ್ರತಿ ವರ್ಷ ನೀವು ನಾ ಮಾಡುವ ನಾಟಕಗಳನ್ನು ಕರೆಸಿ ಯಾವಾಗಲೂ ನಮ್ಮ ಜೊತೆ ಅನ್ಯೋನ್ಯವಾಗಿರೋ ತಮ್ಮೆಲ್ಲರಿಗೆ ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಿ ಬರ್ತಕ್ಕಂಥ ದಿನಮಾನದಲ್ಲಿ ಆ ದೇವರು ಒಂದು ಈ ರೈತರಿಗೆ ಆಗಲಿ ಯಾವುದೇ ಒಂದು ತೊಂದರೆ ಆಗಲಾರದ ನಿಟ್ಟಿನಲ್ಲಿ ಒಳ್ಳೆಯ ಮಳೆ ಬೆಳೆಯನ್ನ ಕೊಡ್ಲಿ, ರೈತ ಬೆಳೆರ್ತಕ್ಕಂಥ ಬೆಳೆಗೆ ಒಳ್ಳೆಯ ಒಂದು ಬೆಲೆ ಸಿಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವತ್ತು ಆ ರೈತರ ಪರವಾಗಿ ತಾವೆಲ್ಲ ನೀವು ನಮ್ಮ ಬೆನ್ನೆಲುಬಾಗಿ ನಿಲ್ರಿ, ಯಾವುದೇ ಹೋರಾಟಕ್ಕೆ ನಾವು ಸಿದ್ಧ ಅದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ಒಂದು ದಿವಸ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಈಗ ನಮ್ಮ ಎಲ್ಲ ಅತಿಥಿ ಮಹೋದರು ನಮ್ಮ ಮಟ್ಟಳ ಗ್ರಾಮದ ಮತ್ತು ಮಟ್ಟಳ ಗ್ರಾಮಸ್ಥರ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈಗ ನಾವು 10 ವರ್ಷ ಇಲ್ಲಿ ಸೇವೆ ಮಾಡಿ 3 ವರ್ಷ ನಾಗರದಲ್ಲಿ ಹೋಗಿ 13 ವರ್ಷ ಆದ್ರೆ ನಮ್ಮನ್ನು ಬಿಟ್ಟೆ ಇಲ್ಲಿ ಅವರು 13 ವರ್ಷನೂ ಇಲ್ಲೇ ಬಂದೆವು. ಯಾಕಂತಂದ್ರೆ ನಾವು ಈ ಮಟ್ಟಳ ಗ್ರಾಮದ ಮನಿ ಮಗ ಇದ್ದಂಗೆ ನಾವು. ಆದ್ರೆ ಇಲ್ಲಿ ನಮ್ಗೆ ಸ್ವಲ್ಪ ಯಾಕಂತಂದ್ರೆ ನೀವು ಸ್ವಲ್ಪ ನಾವು ಬೇರೆ ಕರೆ ಯಾಕಂತಂದ್ರೆ ನಾವು ಒಂದು ಮಾತು ಹೇಳ್ಬೇಕಂತ ಇಚ್ಛಾಪಟ್ಟಿನ ಇಲ್ಲಿ. ಯಾಕಂತಂದ್ರೆ
ಮನೆ ಮಗ ಅಂದ್ರೆ ನಿಮ್ಗೆ ಗೊತ್ತಾಗ್ತಲ್ಲ ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕಾಗೈತಿ. ನಾ 10 ವರ್ಷ ಇಲ್ಲಿ ಇದ್ದಾಗಿಂದ ಸ್ವಲ್ಪ ವಾತಾವರಣ ಮತ್ತು ಈಗ ಈ 3 ವರ್ಷದೊಳಗೆ ಸ್ವಲ್ಪ ವಾತಾವರಣ ಕೆಟ್ಟಾಗಿದೆ ಸ್ವಲ್ಪ. ಅದಕ್ಕೆ ದಯವಿಟ್ಟು ನಾ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ ಮಟ್ಟಾಳ ಗ್ರಾಮಸ್ಥರಿಗೆ ನೀವು ಎಲ್ಲರೂ ಒಂದಾಗಿ, ಯಾಕಂತಂದ್ರೆ ಗ್ರಾಮ ದೇವತೆ ಅಂತಂದ್ರೆ ಎಲ್ಲಾರು ದೇವ್ರದ ಎಲ್ಲರೂ ಒಂದಾಗಿ ಮಾಡಿಬಿಟ್ರಿ ಅಂತಂದ್ರೆ ಈ ಇನ್ನಷ್ಟು ಭಾಳ ಅದ್ದೂರಿಯಾಗಿ ನಡೀತಿದ್ರಿ ಜಾತ್ರೆ. ಅದಕ್ಕೆ ನಮಗೂ ಬಂದು ಭಾಳ ಸಂತೋಷ ಆಕೈತಿ. ಅದಕ್ಕೆ ಮುಂದಿನ ಈ ನಾಟಕ ಬರೋದ್ರೊಳಗೆ ನಮ್ಮ ನಾಗರಾಳವರು ಏನು ಹೇಳಿದ್ರು, ವೇದಿಕೆ ಮಾಡಿಕೊಡ್ತೀನಿ ಅಂದರು. ಆ ವೇದಿಕೆ ಒಳಗೆ ನಾವೆಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಈ ವೇದಿಕೆ ಮ್ಯಾಗ ಕುಂದಿರ್ಬೇಕು ಅನ್ನೋ ಆಶೆ ನಂದು. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಂದಾಗಿ ಚಂದಾಗಿ ಕಾರ್ಯಕ್ರಮವನ್ನು ಮಾಡೋಣ. ಅದಕ್ಕೆ ಈಗ ಪರಮ ಪೂಜ್ಯರಿಂದ ಆಶೀರ್ವಚನ. ಹಲೋ ಮಾತೇನು ನೀನು ಒಲಿದು ಪಾದವನೆಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಜಗದ್ಗುರು ದಿಗಂಬರೇಶ್ವರರನ್ನ, ಈ ಭಾಗದ ಭೂಮಿಯನ್ನ, ಈ ಭಾಗದ ಜಲವನ್ನ, ಈ ಭಾಗದ ಗಾಳಿಯನ್ನ ಪಾವನ ಮಾಡಿದ ಪವಾಡ ಪುರುಷ ಲಿಂಗೈಕ್ಯ ಕಲ್ಲಪ್ಪಯ್ಯ ಮಹಾಶಿವಯೋಗಿಗಳವರನ್ನ ಸ್ಮರಣೆ ಮಾಡ್ತಾ ಪವಿತ್ರವಾಗಿರ್ತಕ್ಕಂತಹ ತಮ್ಮ ಮಟ್ಯಾಳ ಗ್ರಾಮದ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವುದರ ಜೊತೆಗೆ ಈ ಊರಿಗೆ ನಾವೆಲ್ಲರೂ ಕೂಡ ಸೇವೆಗೆ ಸಿದ್ಧ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಆಡುವುದರ ಜೊತೆಗೆ ನಾವು ಎಲ್ಲ ಗ್ರಾಮಸ್ಥರ ಜೊತೆಗೆ ಇರ್ತೀನಿ ಅಂತಕ್ಕಂಥದ್ದು, ನಾವು ಜನಪ್ರತಿನಿಧಿಗಳೆಲ್ಲ ಜನರ ಸೇವಕರು ಅಂತೇಳಿ ತಾನಾಜಿ ನಾಗಳಾರ್ ಅವರನ್ನ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥವ್ರು, ರಾಜ್ಯ ರೈತ ಸಂಘದ ಅಧ್ಯಕ್ಷರು, ಈ ಊರಿನೊಳಗೆ ತನ್ನದೇ ಆಗಿರ್ತಕ್ಕಂಥ ಅಭಿಮಾನ ಬಳಗವನ್ನು ಹೊಂದುವುದರ ಜೊತೆಗೆ ತಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಕಲ್ಲು ಸೊನ್ನದವರನ್ನ ಮತ್ತು ನಮ್ಮ ರೈತ ನಾಯಕರು ಸೋಮು ಬಿರಾದಾರ್ ತಾಲೂಕಾ ಏನದು ಅಧ್ಯಕ್ಷರಂತೇಳಿ ಹೇಳಿದ್ರು. ಆದರೆ ಬಂದು ನಾನು ಭಾಳ ಪ್ರೇಮದಿಂದ ಭಾಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ರಾಷ್ಟ್ರ ಅಷ್ಟೇ ಅಲ್ಲ, ರಾಜ್ಯ ನಾಯಕರು ಕರೆ ಕೊಟ್ಟರೆ ಅಷ್ಟು ಜನರು ರೈತರು ಕೂಡ್ತಾರಿಲ್ಲೋ ಗೊತ್ತಿಲ್ಲ. ಆದರೆ ಸೋಮು ಬಿರಾದಾರ್ ಅಂತಕ್ಕಂಥ ಒಬ್ಬ ರೈತರ ಮಗ ಇವತ್ತು ಯಾವುದೇ ರಂಗದೊಳಗೆ ರಾಜಕಾರಣಿಗಳಾಗ್ಲಿ, ಇವತ್ತು ಅಧಿಕಾರಿಗಳಾಗ್ಲಿ, ಎಲ್ಲರನ್ನು ಕೂಡ ನಿಸ್ವಾರ್ಥ ಸೇವೆಯಿಂದ ಅವರು ಕೂಡ ಈ ಭಾಗದೊಳಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸೋಮು ಬಿರಾದಾರ್ ಅವರನ್ನ ಮತ್ತು ಶಗರಪ್ಪ ನಾಗರಾಳ ಮುರ್ನಾಳ್ ಅವರನ್ನ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಶೆಟ್ರ್ ಅವರನ್ನ ಮತ್ತು ನಮ್ಮ ಪಕ್ಕದ ಹನುಮಾಪುರದ ಗೌಡ್ರಾಗಿರ್ತಕ್ಕಂತಹ ಉಪಸಪ್ಪ ಮುತ್ತು ಸೌಕಾರ್ ಅವರನ್ನ ಮತ್ತು ನಮ್ಮ ಪಕ್ಕದ ಗ್ರಾಮದ ಹಿರಿಯರು, ಆತ್ಮೀಯರು, ಅಭಿಮಾನಿಗಳು, ಜಂಗಮ ಪ್ರೇಮಿಗಳಾಗಿರ್ತಕ್ಕಂತಹ ಹನುಮಂತ್ ಸೌಕಾರ್ ಅವರನ್ನು ಒಳಗೊಂಡು ಮತ್ತು ಈ ಎಲ್ಲರನ್ನು ಆಗಲೇ ನಿರೂಪಣೆ ಮಾಡಾಕತ್ತಿದ್ರು. ಎಷ್ಟು ಅಭಿಮಾನ, ಎಷ್ಟು ಪ್ರೇಮ ಅಂದ್ರೆ ನುಗ್ಸ್ಯಾಡಿ ತೆಗ್ನ್ಯಾಗ ಹಾಕಿ ಒತ್ತಿದ್ರು ಕೂಡ ಅವನು ಒಟ್ಟರು ಬಿಡ್ಲಿಲ್ಲ. ಅಂಥವ್ರ ಅಭಿಮಾನ ಬೇಕು. ನನಗೆ ಭಾಳ ಖುಷಿ ಅನಿಸ್ತು. ನನಗ ನುಗ್ಸಾಕತ್ತಿರತ್ ಮೈಕ್ ಹೋಗೋದು ಹೋಗ್ತಕ್ಕಂಥವ್ರು ನಾವು ನೋಡಿ ಸಾಕಷ್ಟು ಜನರನ್ನ ಹಾಕಿ ಒಳಗೆ ಹಾಕಿ ಒತ್ತಿದ್ರು ಕೂಡ ಮತ್ತೆ ಮ್ಯಾಲ ಬಂದು ಎತ್ತಿತ್ತು ಮತ್ತೆ ಇವರಿಗೆ ಸನ್ಮಾನ, ಇವ್ರಿಗೆ ಹೂವಿನ ಹಾರ ಅಂತಿದ್ದ. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಹಾಳು ಊರಾಗಿದ್ದವನ ಅರಸತ್. ಹಂಗ ಸಣ್ಣ ಊರಿರ್ಲಿ ದೊಡ್ಡ ಊರಿರ್ಲಿ, ಆದ್ರೆ ಗ್ರಾಮ ದೇವರ ಮೇಲೆ ಈ ಊರಿನ ಯುವಕರು ಹಿರಿಯರ ಪ್ರೇಮವನ್ನು ನಾವೆಲ್ಲ ಮೆಚ್ಚಬೇಕು ಅಂತಕ್ಕಂಥದ್ದನ್ನ ನಾನು ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ಮನೆಯೊಳಗೆ ಸಿಹಿ ಪದಾರ್ಥಗಳನ್ನ ಮಾಡಿರಿ. ನಾವು ದುಡಿದಿರುವುದರಿಂದ ನಮಗೆ ಚಲೋ ಆಗಿಲ್ಲ, ದೇವರ ಆಶೀರ್ವಾದದಿಂದ ಚಲೋ ಆಗೈತಿ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಅಜ್ಜ ಮುತ್ತಜ್ಜ, ನಿಮ್ಮ ಅಜ್ಜ ಮುತ್ತಜ್ಜರು ಈ ದೇವರಿಗೆ ಉಡಿ ತುಂಬತಕ್ಕಂಥದ್ದು, ಮಾರುತೇಶ್ವರಿಗೆ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಬದುಕಿನೊಳಗ, ನಮ್ಮ ಸಂಸಾರಿಕ ಬದುಕಿನೊಳಗ ಎಲ್ಲ ಕಷ್ಟಗಳನ್ನ ನೀವು ತಗೊಂಡು ನಮಗ ಸಂಸಾರಿಕ ಸಂತೋಷವನ್ನು ಕೊಡ್ರಿ ಅನ್ನುವುದರಿಂದನ ಗ್ರಾಮ ದೇವತೆಯ ಪ್ರತಿ ಊರೊಳಗೂ ಕೂಡ ಜಾತ್ರೆ ಆಗ್ತಕ್ಕಂಥದ್ದು. ಅದು ಹನುಮನ್ ದೇವರ ಜಾತ್ರೆ ಕೂಡ. ಹಂಗ ಈ ಎಲ್ಲ ಹಿರಿಯರ ಮಾರ್ಗದರ್ಶನದೊಳಗೆ ನಮ್ಮ ಸಂತೋಷ್ ಗರಾಚಾರ್ಯ ಅವರು ಕೂಡ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನ ಆಡಿದ್ರು. ಮತ್ತು ಇನ್ನೂ ಅನೇಕ ನಮ್ಮ ಬಸು ಚೌಧರಿ, ನಮ್ಮ ಏನು ಸಂಗಪ್ಪ
ಮಳೆದ ಇನ್ನೂ ಅನೇಕ ಎಲ್ಲರೂ ಕೂಡ ಉದ್ಘಾಟನೆಯನ್ನು ಮಾಡಿದ್ರು. ಎಲ್ಲ ಯುವಕರನ್ನು ನೋಡಿದ್ರ ಈ ಮಟ್ಯಾಳ ಗ್ರಾಮದ ಏತಮ್ಮ ಸುಮ್ಮನೆ ಕುಂದ್ರಪ್ಪ ಶ್ರೀಕಾಂತ್ ಅಂದ್ರ ಒಂದು ವಿಶೇಷ ಒಟ್ಟ 24x7 ರಾತ್ರಿ ಮಕ್ಕೊತ್ತಾನಿಲ್ಲ ನನಗಂತೂ ಗೊತ್ತಿಲ್ಲ. ನಾವು 1 ಗಂಟೆಗೆ ಸ್ಟೇಟಸ್ ಇಟ್ಟರು ನೋಡೇ ಬಿಡ್ತಾನ, 6 ಗಂಟೆಗೂ ನೋಡ್ತಾನ. ಹಂಗ ಅವರು ಕೂಡ ಅವರ ಮಾರ್ಗದರ್ಶನದೊಳಗೆ ನೀವೆಲ್ಲರೂ ಕೂಡ ಆ ಸೇವೆಯನ್ನ ದೇವರ ಸ್ಮರಣೆಯನ್ನ ಮಾಡ್ತೀರಿ. ಆ ಹನುಮನ್ ದೇವರು, ಆ ಗ್ರಾಮ ದೇವತೆ ದಿಗಂಬರೇಶ್ವರರು, ಕಲ್ಲಪ್ಪೇಶ್ವರಿಗೆ ಆಶೀರ್ವಾದದಿಂದ ಮಟ್ಯಾಳ ಗ್ರಾಮ ತನ್ನದೇ ಆಗಿರ್ತಕ್ಕಂಥ ಗತವೈಭವವನ್ನು ಹೊಂದಿದೆ. ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂಗೆ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಒಂದೇ ತಾಯಿ ಮಕ್ಕಳಂಗೆ ಎಲ್ಲರೂ ಕೂಡ ಒಂದಾಗಿರ್ರಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಪರಮ ಪೂಜ್ಯರಿಗೆ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳು. ಬರೀ ಚಿಗಡ್ಯ. ಈಗ ನಮ್ಮ ತಾನಾಜಿನವರು ಈ ನಾಟಕದ ಮಾಲಕರಾದಂಥ ಶ್ರೀಕಾಂತ್ ಗಣಿ ಅವರು, ಮಲ್ಲಿಕಾರ್ಜುನ್ ಬೆರದರ್ ಅವರು ಹಾಗೂ ಈರಪ್ಪಣ್ಣ ಬೆರದರ್ ಅವರು, ಈ 3 ಜನ ಸೇರಿ ಅವರಿಗೆ ಒಂದು ಸನ್ಮಾನ ಮಾಡಬೇಕಾಗಿ ವಿನಂತಿ. ದಯವಿಟ್ಟು ನಮ್ಮ ಈ ಪೊಲೀಸ್ ಇಲಾಖೆಯಿಂದ ಆಗಮಿಸಿದಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ವೇದಿಕೆಗೆ ಆಗಮಿಸಬೇಕು. ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳು ಸಿದ್ದಣ್ಣ ಪೂಜಾರಿ ಅವರು ಕೂಡ ತಾನಾಜಿಯವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರನ್ನು ಹಾಗೂ ಅಧ್ಯಕ್ಷರನ್ನು, ಉದ್ಘಾಟಕರನ್ನು ಹಾಗೂ ಎಲ್ಲ ಗಣ್ಯಮಾನ್ಯ ಅತಿಥಿ ಮಹೋದರನ್ನು ಕೂಡ ಈ ನಮ್ಮ ಗ್ರಾಮದ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಾಟ್ಯ ರಸವತ ಹರಿಸಲೇ